ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 14ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಇದರ PDF ನೀವು ನಮ್ಮ ಟೆಲಿಗ್ರಾಮ್ ಆ್ಯಪಲ್ಲಿ ಪಡ್ಕೋಬೋದು. ಆ ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ಹೋಗಿ ನೀವು ಎಸ್ ಪಿ ಕೆ ಕನ್ನಡ ಅಂತ ಸರ್ಚ್ ಮಾಡಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳು ನಿಮಗೆ ಸಿಗುತ್ತೆ. ಇಂಟರ್ನ್ಯಾಷನಲ್ ಆರ್ಮ್ಸ್ ಟ್ರಾನ್ಸ್ಪೋರ್ಟ್ 2018 ಟ್ರೆಂಡ್ಸ್ ವರದಿಯ ಪ್ರಕಾರ ಭಾರತವು ಜಗತ್ತಿನಾದ್ಯಂತ ಶಸ್ತ್ರಾಸ್ತ್ರಗಳ ಎಷ್ಟನೇ ಅತಿದೊಡ್ಡ ಆಮದುದಾರ ರಾಷ್ಟ್ರವಾಗಿದೆ? ಸರಿಯಾದಂಥ ಉತ್ತರ 2ನೇ ಅತಿದೊಡ್ಡ ಆಮದುದಾರ ರಾಷ್ಟ್ರ, ಆಪ್ಷನ್ 1. ವಾರ್ಷಿಕ ವರದಿಯ ಪ್ರಕಾರ ಭಾರತ ವಿಶ್ವದ 2ನೇ ಅತಿದೊಡ್ಡ ಶಸ್ತ್ರಾಸ್ತ್ರಗಳ ಆಮದುದಾರ ರಾಷ್ಟ್ರವಾಗಿದೆ. ಈ ಒಂದು ವರದಿಯನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಥಿಂಕ್ ಟ್ಯಾಂಕ್ ಸ್ಟೋನ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, SIPRI ಅಂತ ಕರಿತೀವಿ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ ಜಗತ್ತಿನ ಅತಿದೊಡ್ಡ ಶಸ್ತ್ರಾಸ್ತ್ರಗಳ ಆಮದುದಾರ ರಾಷ್ಟ್ರವಾಗಿದೆ. ಸಾಮಾಜಿಕ ಕ್ಷೇಮಾಭಿವೃದ್ಧಿ ಮತ್ತು ಆರೋಗ್ಯ ಸುಧಾರಣೆಯ ಕುರಿತಾದ ಪ್ರಮುಖ ನೀತಿ ಗುರಿಯನ್ನು ಸಾಧಿಸಲು ವಿಫಲವಾದ ಬಳಿಕ ಇಡೀ ಸರ್ಕಾರವೇ ರಾಜೀನಾಮೆ ಇತ್ತೀಚೆಗೆ ನೀಡಿದೆ. ಆ ದೇಶ ಯಾವುದು? ಸಾಮಾಜಿಕ ಕ್ಷೇಮಾಭಿವೃದ್ಧಿ ಮತ್ತು ಆರೋಗ್ಯ ಸುಧಾರಣೆ ಕುರಿತಾಗಿ ಒಂದು ಪ್ರಮುಖ ನೀತಿಯನ್ನು ತಗೋಬೇಕು ಅಂತ ಆದಾಗ ಅದನ್ನು ಸಾಧಿಸೋಕ್ಕೆ ಆಗಲಿಲ್ಲ. ಹಾಗಾಗಿ ಅಲ್ಲಿಯ ಇವರಿಂದ ಹಿಡಿದು ಇಡೀ ಸರ್ಕಾರ ರಾಜೀನಾಮೆ ನೀಡಿದೆ. ಅದು ಯಾವ ರಾಷ್ಟ್ರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಫಿನ್ಲ್ಯಾಂಡ್ನ ಪ್ರಧಾನಮಂತ್ರಿಗಳಾದಂತಹ ಜೂಹಾ ಸಿಪಿಲ್ ಅವರ ಕ್ಯಾಬಿನೆಟ್ ಜೊತೆ, ಸಂಪೂರ್ಣ ಕ್ಯಾಬಿನೆಟ್ ಜೊತೆ ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ನವದೆಹಲಿಯಲ್ಲಿ ಭಾರತೀಯ ನಗರ ವೀಕ್ಷಣಾಲಯ ಮತ್ತು ವಿಡಿಯೋ ಗೋಡೆಯನ್ನು ಯಾರು ಇತ್ತೀಚೆಗೆ ಪ್ರಾರಂಭಿಸಿದರು? ಆಪ್ಷನ್ ಬಿ ಸರಿಯಾದ ಉತ್ತರ. ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಗೃಹ ಸಚಿವರಾದಂತಹ ರಾಜ್ಯ ಸಚಿವರಾದಂತಹ ಹರ್ದೀಪ್ ಎಸ್ ಪುರಿ ಅವರು ಈ ಒಂದು ವೀಕ್ಷಣಾಲಯವನ್ನು ಉದ್ಘಾಟನೆ ಮಾಡಿದ್ರು. ಕೆಳಗಿನವುಗಳಲ್ಲಿ ಯಾರು ಭಾಭಾ ಅಟಾಮಿಕ್ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ? ಸರಿಯಾದಂಥ ಉತ್ತರ ಡಾಕ್ಟರ್ AK ಮೊಹಂತಿ, ಆಪ್ಷನ್ 2. ಅಜಿತ್ ಕುಮಾರ್ ಮೊಹಂತಿ ಅವರು ದೇಶದ ಪ್ರತಿಷ್ಠಿತ ಪರಮಾಣು ಸಂಶೋಧನಾ ಸಂಸ್ಥೆಯಾದಂಥ ಭಾಭಾ ಅಟಾಮಿಕ್ ಸಂಶೋಧನಾ ಕೇಂದ್ರ, ಬಾರ್ಕ್ ಅಂತ ಕರಿತೀವಿ, BARC, ಇದರ ನೂತನ ಅಧ್ಯಕ್ಷರಾಗಿ ಅಥವಾ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪಿನಾಕ ಮಾರ್ಗದರ್ಶಿ ವೆಪನ್ ರಾಕೆಟ್ ವ್ಯವಸ್ಥೆಯನ್ನು ಎಲ್ಲಿ ಯಶಸ್ವಿಯಾಗಿ ಇತ್ತೀಚೆಗೆ ಪರೀಕ್ಷಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಯಶಸ್ವಿಯಾಗಿ ಪಿನಾಕ ಮಾರ್ಗದರ್ಶಿ ವೆಪನ್ ರಾಕೆಟನ್ನು ರಾಜಸ್ಥಾನದ ಪೊಖ್ರಾನ್ ಸ್ಥಳದಲ್ಲಿ. ಇವರಲ್ಲಿ ಸಿಟಿ ಬ್ಯಾಂಕ್ನ ಭಾರತದ ಮುಖ್ಯಸ್ಥರಾಗಿ ನೇಮಕಗೊಂಡಂಥವರು ಯಾರು? ಸರಿಯಾದ ಉತ್ತರ ಅಶೋಕ್ ಕುಲ್ಲಾರ್ ಅವರು ಸಿಟಿ ಬ್ಯಾಂಕ್ನ ಮುಖ್ಯಸ್ಥರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಸೋವ್ ಎಂಬ ಡಿಜಿಟಲ್ ಕರೆನ್ಸಿಯನ್ನು SOV ಎಂಬ ಡಿಜಿಟಲ್ ಕರೆನ್ಸಿಯನ್ನು ಬಿಡುಗಡೆ ಮಾಡಲು ಯಾವ ದೇಶ ಯೋಜಿಸುತ್ತಿದೆ? ಸರಿಯಾದ ಉತ್ತರ ಮಾರ್ಷಲ್ ದ್ವೀಪಗಳು, ಆಪ್ಷನ್ 4. ಈ ವರ್ಷದಲ್ಲಿ ಪದ್ಮವಿಭೂಷಣವನ್ನು ಪಡೆದಂಥ ಪ್ರಸಿದ್ಧ ವ್ಯಕ್ತಿಯನ್ನು ಗುರುತಿಸಿ. ಕೆಳಗಿರತಕ್ಕಂಥ ಆಪ್ಷನ್ಗಳಲ್ಲಿ ಪದ್ಮವಿಭೂಷಣ ಪುರಸ್ಕಾರವನ್ನು ಪಡೆದಂಥವ್ರನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅನಿಲ್ ಮಣಿಭಾಯಿ ನಾಯ್ಕ್ ಅವರು. ಭಾರತ ರತ್ನ ನಂತರ ಭಾರತದ 2ನೇ ಅತಿದೊಡ್ಡ ನಾಗರಿಕ ಗೌರವವಾದಂಥ ಪದ್ಮವಿಭೂಷಣವನ್ನು ಲಾರ್ಸೆನ್ ಮತ್ತು ಟ್ರೂಬೋದ ಅಧ್ಯಕ್ಷ ಅನಿಲ್ ಮಣಿಭಾಯಿ ನಾಯಕ್ ಅವರಿಗೆ ಈ ಸಲ ನೀಡಲಾಗಿತ್ತು. ಇತ್ತೀಚೆಗೆ ಭಾರತ ಬಾಂಗ್ಲಾದೇಶದ ನಡುವೆ ಎಷ್ಟು ಯೋಜನೆಗಳಿಗೆ ಸಹಿ ಮಾಡಲಾಗಿದೆ? ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಇತ್ತೀಚೆಗೆ ಒಟ್ಟು 4 ಯೋಜನೆಗಳಿಗೆ ಸಹಿ ಮಾಡಲಾಗಿದೆ, ಆಪ್ಷನ್ 1 ಸರಿಯಾದ ಉತ್ತರ. ಭಾರತ ಮತ್ತು ಬಾಂಗ್ಲಾದೇಶ ಜಂಟಿಯಾಗಿ 4 ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಿದ್ವಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಭಿವೃದ್ಧಿ ಯೋಜನೆಗಳಿಗೆ ಜಂಟಿಯಾಗಿ ಸಹಿಯನ್ನು ಹಾಕಿದ್ದಾರೆ. ನಕಲಿ ಕರೆನ್ಸಿ ಕಂಡುಹಿಡಿಯಲು ಕೆಳಗಿನ ಯಾವ ಸಂಸ್ಥೆಯಿಂದ ಸಂಶೋಧನಾ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 3, IIT ಖರಗ್ಪುರದ ಸಂಶೋಧನಕಾರರು ನಕಲಿ ಕರೆನ್ಸಿಯನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಅಪ್ಲಿಕೇಶನನ್ನು ಕಂಡುಹಿಡಿದಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಅದರ ಫೋಟೋವನ್ನು ತೆಗೆದುಕೊಟ್ರೆ ಸಾಕು, ಅದು ನಕಲಿ ಆಗಿದ್ದರೆ ಅದರ ಒಂದು ನೋಟಿಫಿಕೇಶನ್ ಮೂಲಕ ನಿಮಗೆ ಅದರ ಅಸಲಿಯತ್ತನ್ನು ವಲಸೆ ಕಚೇರಿಗಳು, ಗಡಿ ಪಾಯಿಂಟ್ಗಳು ಮತ್ತು ಕಸ್ಟಮ್ಸ್ ಅಧಿಕಾರಿಗಳು ಸೇರಿದಂತೆ ಹೊಸ ವೀಸಾ ಒಪ್ಪಂದಕ್ಕೆ ಭಾರತ ಯಾವ ದೇಶ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ? ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಾಲ್ಡೀವ್ಸ್. ಈ ಒಂದು ಹೊಸ ನೀತಿಯ ಪ್ರಕಾರ ಮಾಲ್ಡೀವಿಯನ್ ಪ್ರಜೆಗಳಿಗೆ ಭಾರತದಲ್ಲಿ ವೈದ್ಯಕೀಯ ಚಿಕಿತ್ಸೆ, ಶಿಕ್ಷಣ, ವ್ಯಾಪಾರಕ್ಕೆ ಅವಕಾಶವನ್ನು ಪಡೆಯೋದಕ್ಕೆ
ಒಂದು ಲಿಬರಲ್ ವೀಸಾ ನೀತಿಯನ್ನು ಭಾರತ ಅವಕಾಶ ಮಾಡಿಕೊಡ್ತಾ ಇದೆ. ಮಧ್ಯಪ್ರದೇಶ ಸರ್ಕಾರ OBCಗಳ ಮೀಸಲಾತಿ ಕೋಟಾವನ್ನು ಎಷ್ಟು ಪರ್ಸೆಂಟ್ಗೆ ಹೆಚ್ಚಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ 4 27%. ಮಧ್ಯಪ್ರದೇಶ ಸರ್ಕಾರ ಪ್ರಸ್ತುತ ಇದ್ದಂಥ 14% ಹಿಂದುಳಿದ ವರ್ಗಗಳು OBC ಅವರಿಗಿದ್ದಂಥ ಕೋಟಾವನ್ನು 27% ಮೀಸಲಾತಿಗೆ ಹೆಚ್ಚಿಸಿದ್ದಾರೆ. ಪಾಕಿಸ್ತಾನ ಸೆನೆಟ್ಗೆ ಚುನಾಯಿತರಾದ ಮೊಟ್ಟ ಮೊದಲ ಥಾರಿ ಹಿಂದೂ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ 1 ಕೃಷ್ಣ ಕುಮಾರಿ ಕೊಹ್ಲಿ. ಇನ್ನು ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆಯ ವಿಡಿಯೋದಲ್ಲಿ ಒಂದು ಸಣ್ಣ ಕರೆಕ್ಷನ್ ಇತ್ತು. 3 ಜನರ ಕಮಿಟಿ ಅದು. ಆಪ್ಷನ್ ಡಿ ನಿನ್ನೆಯ ವಿಡಿಯೋದಲ್ಲಿ ಭಾಳಷ್ಟು ಜನ ಅದನ್ನು ಕಮೆಂಟ್ ಮಾಡಿ ತಿಳಿಸಿದ್ರಿ. 5 ಜನರ ಸಮಿತಿ ಅಂತ ನಾನು ಹೇಳಬೇಕಾದ್ರೆ ಹೇಳಿದೆ, ಮಾರ್ಕ್ ಮಾಡಬೇಕಾದ್ರೆ 3 ಅಂತ ಹೇಳಿದೆ. ಸೊ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಇರೋದು. 3 ಜನರ ಒಳಗೊಂಡಂಥ ಸಮಿತಿ 8 ವಾರಗಳೊಳಗೆ ಆ ಸಮಿತಿ ತೀರ್ಮಾನಕ್ಕೆ ಬರಬೇಕು ಅಂತ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ನೇತೃತ್ವದಲ್ಲಿ ಆ ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಆ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ಆ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ FM ಇಬ್ರಾಹಿಂ ಕರೀಫುಲ್ಲಾ ಇವರಿದ್ದಾರೆ. ಅವ್ರನ್ನ ಹೊರತುಪಡಿಸಿ ಶ್ರೀ ರವಿಶಂಕರ್ ಗುರೂಜಿಯವರು ಆರ್ಟ್ ಆಫ್ ಲಿವಿಂಗ್ ಇವರಿದ್ದಾರೆ. ಮತ್ತು ವಕೀಲರಾದಂಥ ಶ್ರೀರಾಮ್ ಪಂಚು ಅವರು ಭಾರತದ ಅತ್ಯುತ್ತಮ ಸಂಧಾನಕಾರರಲ್ಲಿ ಒಬ್ಬರು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟು ಈ 3 ಜನ ಒಳಗೊಂಡಂತೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಸೊ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದರ PDF ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಆ್ಯಪಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಸಂಪೂರ್ಣವಾಗಿ ಇದನ್ನು ಓದ್ಕೋಬೋದು. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.